ಎಲ್ಲರಿಗೂ ಪ್ರೇಸ್ ದಿ ಲಾರ್ಡ್. ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ಮುಂಜಾನೆ ಸಮಯದಲ್ಲಿ ಪ್ರತಿದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡುವಂತರಾಗಿದ್ರು ಪ್ರಿಯರೇ, ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ತಿಳಿಸುವಂತಳಾಗಿದ್ದೇನೆ ಪ್ರಿಯರೇ. ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರೆ ಪ್ರಿಯರೇ, ವಾಕ್ಯನ ಓದ್ಕೊಂಡಿದ್ರೆ ಪ್ರಿಯರೇ, ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಾ ಇದ್ದಾರೆ ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸ್ಕೊಳ್ಳೋಣ ಪ್ರಿಯರೇ. ಯೆಶಾಯ 35ನೇ ಅಧ್ಯಾಯ 1ನೇ ವಚನ. ಅರಣ್ಯವು ಮರುಭೂಮಿಯು ಆನಂದಿಸುವವು, ಒಣನೆಲವು ಹರ್ಷಿಸಿ ತಾವರೆಯಂತೆ ಕಳಂಗಳಿಸುವವು. ಹಲ್ಲೆಲೂಯಾ. ನನ್ನ ಪ್ರೀತಿಯ ಸಹೋದರ ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಾ ಇದ್ದಾರೆ. ಅರಣ್ಯವು ಮರುಭೂಮಿ ಆನಂದಿಸುವಂತೆ, ಒಣನೆಲವು ಹರ್ಷಿಸುವಂತೆ, ಅವು ತಾವರಂತೆ ಕಳಂಗಳಿಸುವವು. ಅರಣ್ಯದ ಹಾಗೆ ನಮ್ಮ ಜೀವಿತವನ್ನು, ಮರುಭೂಮಿಯಾಗಿ ಒಣಗಿ ಹೋದಂತ ನಮ್ಮ ಜೀವಿತವನ್ನು ದೇವರು ನಮ್ಮ ಜೀವಿತದಲ್ಲಿ ಸಂತೋಷನು ಮಾರ್ಪಡಿಸುವಂತ ದೇವ್ರೇ. ಈ ಮುಂಜಾನೆ ಸಮಯ ಎಷ್ಟು ಜನರು ಭಯ ಪಡ್ತಿದಾರ, ನಮ್ಮ ಜೀವಿತವನ್ನು ಅರಣ್ಯದ ಹಾಗೆ ಎಲ್ಲವನ್ನು ಕಳ್ಕೊಂಡಂತ ಸ್ಥಿತಿಯಲ್ಲಿ ಇದೆವು. ಮರುಭೂಮಿ ಹಾಗೆ ಎಲ್ಲವನ್ನು ಸಂತೋಷನೇ ಇಲ್ಲಂತ ಸ್ಥಿತಿಯಲ್ಲಿ ನಮ್ಮ ಜೀವಿತ ಸಾಕ್ತಿದೆ ಅಂತೇಳಿ ನೀವು ಭಯ ಪಡ್ತಿದ್ದೀರ. ನಮ್ಮ ಜೀವಿತದಲ್ಲಿ ಸಂತೋಷನೇ ಇಲ್ಲ, ಎಲ್ಲವನ್ನು ನಾವು ದುಃಖದ ಜೀವಿತ ಹಾಗೆ ನಾವು ಜೀವಿಸ್ತೇವೆ ಅಂತ ನೀವು ಭಯ ಪಡ್ತಿದ್ರೆ ಪ್ರಿಯರೇ, ದೇವರ ಅದ್ಭುತ ರೀತಿಯಾಗಿ ವಾಗ್ದಾನ ಮಾಡ್ತಾರೆ ಪ್ರಿಯರೇ. ಅರಣ್ಯದಲ್ಲಿ ಮರುಭೂಮಿ ಯಾವ ರೀತಿಯಾಗಿ ಹರ್ಷಿಸುತ್ತದೋ, ಒಣ ನೆಲದಲ್ಲಿ ಯಾವ ರೀತಿಯಾಗಿ ಒಂದು ಪುಷ್ಪವನ್ನು, ಒಂದು ಆನಂದ ಧ್ವನಿಯಿಂದ ಯಾವ ರೀತಿ ಕಂಗಳಿಸುತ್ತದೋ, ಆ ರೀತಿಯಾಗಿ ದೇವರು ನಮ್ಮ ಜೀವಿತದಲ್ಲಿ ಆನಂದವನ್ನು ಬರಮಾಡುವಂತ ದೇವರು ಪ್ರಿಯರೇ. ನಮ್ಮ ಜೀವಿತದಲ್ಲಿ ಎಲ್ಲವನ್ನು ಕಳ್ಕೊಂಡಂತ ನಮ್ಮ ಜೀವಿತದಲ್ಲಿ ದೇವರು ನಮಗೆ ಹರ್ಷದಲ್ಲಿ ಕೊಡುವಂತ ದೇವರಾಗಿದ್ದಾರೆ ಪ್ರಿಯರೇ. ಕೆಲವು ಜನರು ಹೇಳ್ತಾರೆ, ನಮ್ಮ ಜೀವಿತದಲ್ಲಿ ಸಂತೋಷನಿಲ್ಲ, ಅದೇ ಸಮಸ್ಯೆಗಳು, ಅದೇ ಸಾಲ ಸಮಸ್ಯೆಗಳು, ಅದೇ ಚಿಂತನೆಗಳು, ಅದೇ ಒಂದು ಅರಣ್ಯದಲ್ಲಿ ಒಂದು ಭೂಮಿ ಯಾವ ರೀತಿ ಒಣ ನೆಲದಲ್ಲಿ ಇರುತ್ತೋ ಆ ರೀತಿಯಾಗಿ ನಮ್ಮ ಜೀವನ ಸಾಕ್ತಿದೆ ಅಂತೇಳಿ ಅನೇಕರು ಮಾತಾಡ್ತಾ ಇರ್ತಾರೆ ಪ್ರಿಯರೇ. ಆದ್ರೆ ದೇವರು ನಮಗೆ ಅದ್ಭುತ ರೀತಿ ವಾಗ್ದಾನ ಮಾಡುವಾಗ ಈ ವಾಗ್ದಾನ ಗಟ್ಟಿಯಾಗಿ ಹಿಡ್ಕೊಂಡು ನಾವು ಪ್ರಾರ್ಥನೆ ಮಾಡ್ಕೊಳ್ಬೇಕು. ದೇವರು ನಮ್ಮ ಜೀವಿತದಲ್ಲಿ ಸಂತೋಷವನ್ನು ಮಾರ್ಪಡಿಸುವಂತ ದೇವರು ಆತನೆಂಬುದಾಗಿ ನೀವು ವಾಗ್ದಾನ ಗಟ್ಟಿಯಾಗಿ ಹಿಡ್ಕೊಳ್ಬೇಕು ಪ್ರಿಯರೇ. ಅರಣ್ಯದಲ್ಲಿ ಮರುಭೂಮಿ ಯಾವ ರೀತಿ ಒಣಗೋಗುತ್ತೋ ಅದೇ ರೀತಿ ನಮ್ಮ ಜೀವಿತದಲ್ಲಿ ಒಣಗೋಗಿದಂತ ನಮ್ಮ ಜೀವಿತದಲ್ಲಿ ದೇವರು ಹರ್ಷವನ್ನು ಮಾರ್ಪಡಿಸುವಂತ ದೇವರು. ನಮ್ಮ ಆತ್ಮವು ನೂತನ ಸ್ವಭಾವದಿಂದ, ಸಂತೋಷದಿಂದ ನಮಗೆ ಜೀವಿಸುವಂತ ದೇವರು, ನಮ್ಗೆ ಸಹಾಯ ಮಾಡುವಂತ ದೇವರು. ನಮ್ಮ ಕೆಟ್ಟ ದಿನಗಳೆಲ್ಲ ತೆಗೆದು ದೇವರು ನಮಗೆ ಒಳ್ಳೆ ದಿನಗಳನ್ನು ಮಾರ್ಪಡಿಸುವಂತ ದೇವರು. ನಮಗೆ ಸಂತೋಷದಿಂದ ನಾವು ದೇವರನ್ನ ಕೊಂಡಾಡುವಂತೆ ದೇವರು ನಮಗೆ ಒಳ್ಳೆ ಅಭಿಷೇಕವನ್ನು ಮಾರ್ಪಡಿಸುವಂತ ದೇವರು ಪ್ರಿಯರೇ. ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಾ ಇದ್ದಾರೆ ಪ್ರಿಯರೇ. ಒಂದು ಐಗುಪ್ತ ದೇಶದ ಒಂದು ಸಮಯದಲ್ಲಿ ಅವರು ದೇವರಿಗೆ ವಿರೋಧವಾಗಿ ಮಾರ್ಪಟ್ಟಿದಾಗ, ಅವ್ರು ದೇವರಿಗೆ ಒಂದು ಕೋಪ ಬರೋ ಹಾಗೆ ಅವ್ರು ನಡ್ಕೊಂಡಿದಾಗ ದೇವರು ಒಂದು ಅಶ್ಶೂರನ ಕೈಗೆ ಒಪ್ಪಿಸಿಬಿಟ್ರು ಪ್ರಿಯರೇ. ಐಗುಪ್ತ ಜನರಿಗೆ ಸೆರೆಯಲ್ಲಿ ಹಾಕಿದಾಗ ಅವರು ಬಹಳ ರೀತಿಯಾಗಿ ದುಃಖಪಟ್ಟು ಕಣ್ಣೀರಿಂದ ದೇವರಿಗೆ ಪ್ರಾರ್ಥನೆ ಮಾಡುವಾಗ ದೇವರು ಮತ್ತೆ ಮನಮರುಗಿ ಅವರಿಗೆ ಸಹಾಯ ಮಾಡಿ, ಅವರಿಗೆ ಅರಣ್ಯದ ಹಾಗೆ ಅವರ ಜೀವಿತದಲ್ಲಿ ಎಲ್ಲವನ್ನು ಮರುಭೂಮಿ ಹಾಗೆ ಒಣಗೋಗಿಂತ ಅವರ ಜೀವಿತವನ್ನು ದೇವರು ತಿರುಗಿ ನಂದಾವರ್ತಿ ಹರ್ಷಧನಿಯನ್ನು ಮಾರ್ಪಡಿಸಿದಂತ ದೇವ್ರ ಪ್ರಿಯರೇ. ನಾವು ನಮ್ಮ ಜೀವಿತದಲ್ಲಿ ನಮಗೆ ಎಲ್ಲಾ ವಿಷಯದಲ್ಲಿ ನಾವು ದೇವರಿಗೆ ಮೊರೆ ಇಟ್ಟಾಗ ದೇವರು ನಮ್ಮಲ್ಲಿ ಜೀವಿತದಲ್ಲಿ ಕೂಡ ಹರ್ಷಧನಿ ಮಾರ್ಪಡಿಸುವಂತ ದೇವರು ಪ್ರಿಯರೇ. ನಮ್ಮ ಕಷ್ಟಗಳು ಬರಲಿ, ಸಮಸ್ಯೆಗಳು ಬರಲಿ, ಎಂತ ಇಲ್ಲದಂತ ಸ್ಥಿತಿಯಲ್ಲಿ ನಮ್ಮ ಜೀವಿತದಲ್ಲಿ ಎಲ್ಲವನ್ನು ಕಳ್ಕೊಂಡ ಸ್ಥಿತಿಯಲ್ಲಿ ನಾವು ದುಃಖದಲ್ಲಿ ದೇವರಿಗೆ ನಾವು ಮೊರೆ ಇಡ್ತಿದ್ದೇವೆ ಪ್ರಿಯರೇ. ಆದ್ರೆ ದೇವರು ನಮ್ಮ ಮೊರೆಯನ್ನು ಕೇಳಿ ನಮ್ಮ ಜೀವಿತದಲ್ಲಿ ಸಂತೋಷನ ಮಾರ್ಪಡಿಸುವಂತ ದೇವ್ರ ಪ್ರಿಯರೇ. ಎಷ್ಟು ಜನರು ನಿಮ್ಮ ದುಃಖಗಳು, ನಿಮ್ಮ ಗೋಳಾಟಗಳು, ನಿಮ್ಮ ಚಿಂತನೆಗಳು, ನೀವು ಏನಿಲ್ಲದಂತ ಸ್ಥಿತಿಗಳಲ್ಲಿ ನೀವು ದೇವರಿಗೆ ಮೊರೆ ಇಡ್ತಿದ್ರೆ ಪ್ರಿಯರೇ. ಆದ್ರೆ ದೇವರು ನಿಮ್ಮ ಪ್ರಾರ್ಥನೆ ಕೇಳಿ ನಿಮಗೆ ಬೇಕಾಗಿರೋದನ್ನೆಲ್ಲವನ್ನು ಒದಗಿಸಿ ನಿಮ್ಮ ಜೀವಿತದಲ್ಲಿ ಆನಂದವು, ಸಂತೋಷವು, ಆತ್ಮ ರೀತಿಯಾಗಿ ನಿಮ್ಮ ಸಂತೋಷದಿಂದ ಜೀವಿಸುವಂತೆ ದೇವರು ಸಹಾಯ ಮಾಡುವಂತೆ ದೇವ್ರ ಪ್ರಿಯರೇ. ಒಂದು ಸಾಕ್ಷಿಯನ್ನು ನೋಡ್ಕೊಳ್ಳೋಣ ಪ್ರಿಯರೇ.
ಒಂದು ಕುಟುಂಬದಲ್ಲಿ ಇಬ್ಬರು ದಂಪತಿ ಜೀವನ ಸಾಗ್ತಾ ಇರುತ್ತೆ ಪ್ರಿಯ. ಒಂದು ಆಕಸ್ಮಿಕವಾಗಿ ಆ ಹೆಣ್ಣು ಮಗಳು ಗಂಡನ ಸತ್ತು ಹೋಗಿರ್ತಾನೆ ಪ್ರಿಯರೇ. ಅವಳು ಬಹಳ ರೀತಿಯಾಗಿ ದುಃಖಪಟ್ಟು ಕಣ್ಣೀರಿಂದ ಒಂಟಿಯಾಗಿ ಜೀವನ ಎಷ್ಟು ದಿನ ಸಾಗ್ಬೇಕಂತೇಳಿ ಬಹಳ ದುಃಖಪಟ್ಟು ಅಳ್ತಾ ಇರ್ತಾಳೆ ಪ್ರಿಯರೇ. ಬಂಧು ಬಳಗರು, ಸ್ನೇಹಿತರು ಎಲ್ಲರೂ ಅವಳನ್ನು ಬಿಟ್ಟು ಹೋಗಿರ್ತಾರೆ ಪ್ರಿಯರೇ. ಅವಳು ಏನ್ ಮಾಡ್ತಾಳೆ ಅಂದ್ರೆ, ನನ್ನ ಮಕ್ಕಳಿಗೆ ಯಾವ ರೀತಿ ಸಲ್ಕೊಳ್ಬೇಕು, ನನ್ನ ಮಕ್ಕಳಿಗೆ ಯಾವ ರೀತಿ ಓದಿಸ್ಬೇಕು, ಯಾವ ರೀತಿ ನಾನು ಸಾಲ ತೀರಿಸ್ಬೇಕಂತೇಳಿ ಬಹಳ ರೀತಿಗೆ ದುಃಖಪಟ್ಟು ದೇವ್ರ ಮುಂದೆ ಹೋಗಿ ಅವಳ ಜೀವಿತದಲ್ಲಿ ನಡೆದಿದೆ ಎಲ್ಲವನ್ನು ದೇವ್ರ ಮುಂದೆ ತಿಳಿಸಿ ಪ್ರಾರ್ಥನೆ ಮಾಡಿರ್ತಾಳೆ ಪ್ರಿಯರೇ. ಪ್ರಾರ್ಥನೆ ಮಾಡುವಾಗ ದೇವರು ಅವಳ ಪ್ರಾರ್ಥನೆ ಕೇಳಿ ಅವಳಿಗೆ ಒಳ್ಳೆ ಉದ್ಯೋಗವನ್ನು ಕೊಟ್ಟಿದ್ದಾರೆ ಎಂಬುದಾಗಿ ನೋಡ್ತೀವಿ ಪ್ರಿಯರೇ. ಅವಳು ಉದ್ಯೋಗ ಕೊಟ್ಟಿದಾಗ ಅವಳು ಜೀವಿತವನ್ನು ಎಲ್ಲವನ್ನು ಮಾರ್ಪಡಿಸಿದಂತ ದೇವ್ರ ಪ್ರಿಯರೇ. ಅವಳು ಬರಡಾಗಿ ಹೋದಂತವ್ರ ಜೀವಿತವನ್ನು ದೇವರು ಹರ್ಷದನಿ ಹಾಗೆ ಮತ್ತೆ ಅವ್ರ ಜೀವಿತದಲ್ಲಿ ಸಂತೋಷ ಮಾರ್ಪಡಿಸಿರೋ. ಅವ್ರ ಮಕ್ಕಳು ಒಳ್ಳೆ ಎಜುಕೇಶನ್ ಮಾಡಿ ಒಳ್ಳೆ ಜಾಬ್ ಸಿಗುವಂತೆ ಮತ್ತು ಅವ್ರ ಕುಟುಂಬದಲ್ಲಿ ಯಾವಾಗಲೂ ಸಂತೋಷದಿಂದ ಇರುವಂತೆ ದೇವರು ಆಶೀರ್ವದಿಸಿದ್ರು ಎಂಬುದಾಗಿ ನೋಡ್ತೀವಿ ಪ್ರಿಯರೇ. ನಮ್ಮ ಜೀವಿತದಲ್ಲಿ ಕೂಡ ಅಂತ ಒಂದು ಸಂದರ್ಭದಲ್ಲಿ ಕೂಡ ನಾವು ದೇವರಿಗೆ ನಾವು ಮೊರೆ ಇಟ್ಟಾಗ ದೇವರು ನಮ್ಮ ಎಲ್ಲಾ ಕೆಟ್ಟ ದಿನಗಳು, ಸಂತೋಷದಂತ ದಿನಗಳು ಎಲ್ಲವನ್ನು ತೆಗೆದು ನಮ್ಮ ಜೀವಿತದಲ್ಲಿ ಅದ್ಭುತ ಮಾಡುವಂತ ದೇವ್ರ ಪ್ರಿಯರೇ. ಮುಂಜಾನೆ ಸಮಯದಲ್ಲಿ ಎಷ್ಟು ಜನ ನೀವು ವಾಗ್ದಾನ ಕೇಳಿ ಈ ವಾಗ್ದಾನ ಗಟ್ಟಿಯಾಗಿ ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಡ್ರಿ ಪ್ರಿಯರೇ. ನಿಮ್ಮ ಜೀವಿತದಲ್ಲಿ ದೇವರು ಇದೇ ರೀತಿಯಾಗಿ ಅರಣ್ಯವು ಮರುಭೂಮಿ ಯಾವ ರೀತಿಯಾಗಿ ಒಣನೆಲದ ಹಾಗೆ ಇತ್ತು ಆ ರೀತಿಯಾಗಿ ನಮ್ಮ ಜೀವಿತದಲ್ಲಿ ಇದ್ದಂತ ಸ್ಥಿತಿಯಲ್ಲಿ ದೇವರು ನಮಗೆ ತಿರುಗಿ ನಂದಾವರ್ತಿ ಹರ್ಷದನ್ನು ಮಾರ್ಪಡಿಸಿ ನಮ್ಮ ಜೀವಿತದಲ್ಲಿ ಆನಂದನು ಕೊಡುವಂತ ದೇವ್ರ ಪ್ರಿಯರೇ. ಈ ಮುಂಜಾನೆ ಸಮಯ ವಾಗ್ದಾನ ನಿಮ್ಮ ಜೀವಿತದಲ್ಲಿ ದೇವರು ಅದ್ಭುತ ರೀತಿಯಾಗಿ ನೆರವೇರಿಸಿ ಆಶ್ರಯಿಸಿ ಬಲಪಡಿಸುವಂತ ದೇವ್ರ ಪ್ರಿಯರೇ. ಆಮೇಲೆ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನೇ ಅಪ್ಪ ತಂದೆ ಸ್ತೋತ್ರವಾಗಲಿ. ಮುಂಜಾನೆ ಸಮಯ ಎಷ್ಟು ಜನರು ವಾಗ್ದಾನ ಕೇಳ್ತಾರೆ ತಂದೆ, ಈ ವಾಗ್ದಾನ ಅವ್ರ ಕುಟುಂಬದಲ್ಲಿ ನೆರವೇರಿಸ್ರಪ್ಪ ತಂದೆ ದೇವ್ರೆ. ಎಷ್ಟು ಜನರು ಕಮೆಂಟ್ಗಳ ಮೂಲಕವಾಗಿ ರಿಕ್ವೆಸ್ಟ್ ತಿಳಿಸುವಂತ ಪ್ರತಿಯೊಬ್ಬರ ಜೀವಿತದಲ್ಲಿ ತಂದೆ ಅರಣ್ಯದ ಹಾಗೆ ಮರುಭೂಮಿ ಹಾಗೆ ಅವ್ರ ಜೀವಿತದಲ್ಲಿ ಇದ್ದಂತ ಸ್ಥಿತಿಯಲ್ಲಿ ಪ್ರಭಾ ಈ ವಾಗ್ದಾನ ಹಿಡ್ಕೊಂಡು ಅವ್ರು ಪ್ರಾರ್ಥನೆ ಮಾಡ್ಕೊಳ್ಳುವಾಗ ತಂದೆ ಅವ್ರ ಜೀವಿತದಲ್ಲಿ ಆನಂದವು ಸಂತೋಷನು ಬರುವಂತೆ ನೀವು ಮಾಡುವಂತ ದೇವ್ರು ನೀವಾಗಿರಿ ಪ್ರಭಾ. ಈ ವಾಗ್ದಾನ ಅವ್ರ ಜೀವಿತದಲ್ಲೇ ತಂದೆ ಅದ್ಭುತ ರೀತಿಯಾಗಿ ಮಾರ್ಪಡಿಸ್ರಿ ತಂದೆ ದೇವ್ರೆ. ಒಂದೊಂದು ಕಷ್ಟ ದಿನಗಳು, ಅವರ ದುಃಖ ದಿನಗಳು, ಅವರ ಎಲ್ಲವನ್ನು ಅರಣ್ಯ ಭೂಮಿಯಲ್ಲಿ ಜೀವಿಸುವಂತ ಅವ್ರ ಜೀವಿತವನ್ನು ಎಲ್ಲವನ್ನು ತೆಗೆದು ಹಾಕಿ ಪ್ರಭಾ ಅವ್ರ ಜೀವಿತದಲ್ಲಿ ಸಂತೋಷ ಮಾರ್ಪಡಿಸಿರೋ. ಅವ್ರು ಮಾಡುವ ಕೆಲಸ ಕಾರ್ಯದಲ್ಲಿ ತಂದಿ ಎಲ್ಲಾ ವಿಷಯದಲ್ಲಿ ತಂದಿ ಸಮೃದ್ಧಿ ಜೀವನ ಕೊಟ್ಟು ದಯಪಾಲಿಸ್ಕೊಡ್ಬೇಕಂತೇಳಿ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್. ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್.